ನಾವು ದೇವಿ ಮಹಾತ್ಮೆಯಲ್ಲಿ ಚಂಡಿಕಾ ಮಹಾತ್ಮೆ ಬಗ್ಗೆ ಕೇಳ್ತೀವಲ್ಲ, ಮುಂಡರನ್ನು ಸಂಹರಿಸಿ ಇದೇ ಪ್ಲೇಸ್ನಲ್ಲಿ ಅವಳು ಸ್ಥಿರವಾಗ್ತಾಳೆ. ತುಂಬ ದಿನಗಳ ನಂತರ ಒಬ್ಬ ಸಾಧು ಇಲ್ಲೊಂದು ಚಿಕ್ಕದಾಗಿರೋ ದೇವಸ್ಥಾನವನ್ನು ನಿರ್ಮಿಸಿ ಅಲ್ಲೇ ತಪಸ್ಸು ಮಾಡ್ತಾ ಕಾಲ ಕಳೀತಾ ಇರ್ತಾನೆ. ಬಹಳ ವರ್ಷಗಳ ನಂತರ ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದು ಅವ್ರಿಗೂ ಕೂಡ ಇಲ್ಲಿಯ ಮಹಾತ್ಮೆ ಮತ್ತು ಚಂಡಿ ಇಲ್ಲೇ ಇರೋವಂಥವಳು ಅಂತ ಗೊತ್ತಾಗುತ್ತೆ. ಆಗ ಅವರು ಕೂಡ ತಮ್ಮ ತಪಸ್ಸನ್ನು ಮಾಡ್ತಾರೆ. ಮತ್ತು ಅರ್ಜುನನಂತೂ ಒಂದು ಗಿಡದ ಟೊಂಗೆಯ ಮೇಲೆ ಕೂತ್ಕೊಂಡು ಅವಳ ತಪಸ್ಸನ್ನು ಮಾಡ್ತಾನೆ. ಆಗ ಅವಳು ದೇವಿ ಪ್ರತ್ಯಕ್ಷವಾಗಿ ಅವರಿಗೆ ಕುರುಕ್ಷೇತ್ರದಲ್ಲಿ ಜಯವನ್ನು ಸಾಧಿಸುವಂತಹ ವರ ಕೊಡ್ತಾಳೆ ಮತ್ತು ಖಡ್ಗವನ್ನು ಕೊಡ್ತಾಳೆ ಅಂತ ಒಂದು ಇಲ್ಲಿಯ ಪೌರಾಣಿಕ ಇತಿಹಾಸ. ಹಾಗೆ ಚಂಡ ಮತ್ತು ಮುಂಡರನ್ನು ಸಂಹರಿಸಿದ ದೇವಿ ಇಲ್ಲಿ ಚಂಡಿಯಾಗ್ತಾಳೆ. ಸೊ ಅವಳ ಹೆಸರಿನಿಂದಲೇ ಪ್ರಸಿದ್ಧವಾಗಿರೋದು ಇದು ಈ ಕ್ಷೇತ್ರ. ಸೊ ವೆಲ್ಕಮ್ ಟು ಚಂಡೀಗಢ. ಇದೆಲ್ಲ ಪೌರಾಣಿಕ ಇತಿಹಾಸ ಆಯಿತು. ಆನಂತರ ನಮಗೆ ಸ್ವಾತಂತ್ರ್ಯ ಸಿಕ್ತು 1953ನಲ್ಲಿ. ಇಲ್ಲಿ ನಮ್ಮ ಮೊದಲ ರಾಷ್ಟ್ರಪತಿಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಬಂದಿದ್ದು ಇಲ್ಲಿ ದರ್ಶನ ಕೂಡ ಮಾಡಿದರು. ಆಗ ಅವರಿಗೆ ಪಂಜಾಬ್ಗಾಗಿ ಒಂದು ಸ್ಟೇಟ್ನ ಅಂದರೆ ಕ್ಯಾಪಿಟಲ್ ಸಿಟಿನ ನೋಡ್ತಾ ಇರುವಾಗ ಚಂಡೀಗಢ ಅವ್ರ ತಲೆಯಲ್ಲಿ ಆಲ್ರೆಡಿ ಇತ್ತು. ಆಗ ಇಲ್ಲಿ ಬಂದು ಇಲ್ಲಿಯ ಹಿಸ್ಟ್ರಿನೆಲ್ಲ ಅರ್ಥಕೊಂಡು ಇಷ್ಟು ಪೌರಾಣಿಕ ಇತಿಹಾಸವನ್ನು ಒಳಗೊಂಡಿರೋಂತಹ ಈ ಊರನ್ನೇ ಕ್ಯಾಪಿಟಲ್ ಸಿಟಿ ಮಾಡೋದಾಗಿ ನಿರ್ಧಾರ ಮಾಡ್ತಾರೆ. ಆಮೇಲೆ ಅದೇ ಹೆಸರಿನಿಂದ ಇದಕ್ಕೆ ಚಂಡೀಗಢನ್ನು ಹೆಸರು ಕೊಡ್ತಾರೆ. ಅದಕ್ಕಿಂತಲೂ ಮೊದಲು 15ನೇ ಶತಮಾನದಲ್ಲಿ ಒಬ್ಬ ರಾಜ ಬರ್ತಾರೆ. ಅವರು ಇಲ್ಲಿ ಒಂದು ಗುಡ್ಡದ ಮೇಲೆ ಒಂದು ಫೋರ್ಟ್ನ ಕಟ್ತಾರೆ. ಫೋರ್ಟ್ ಅಂದರೆ ಗಢ. ಹಾಗಾಗಿ ಚಂಡಿ ಇರೋ ಈ ಸ್ಥಾನ ಅಲ್ಲಿರೋ ಗಢ, ಇದರಿಂದಾಗಿ ಚಂಡೀಗಢಲ್ಲಿ ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನ ಅರೌಂಡ್ ಚಂಡೀಗಢನಿಂದ ಅರೌಂಡ್ 20-25 ಕಿಲೋಮೀಟರ್ ಆಗುತ್ತೆ. ಮತ್ತು ಈ ಕಡೆಯಿಂದ ಕಾಲ್ಕಾ ಕೂಡ ಹತ್ತಿರ ಆಗುತ್ತೆ. ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈಗ ಇದಾದ ತಕ್ಷಣ ನಾನು ಕಾಲ್ಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಡುವೆ ಪಿಂಜೋರ್ ಅನ್ನೋ ಊರು ಬರುತ್ತೆ. ಪಿಂಜೋರ್ ಅಂದರೆ ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ್ದು 5 ಜನರಿಗೆ 5 ಪಾಂಡವರಿಗೆ ಒಂದೊಂದು ಊರನ್ನು ಕೊಟ್ಟಿರ್ತಾರೆ. ಅದಕ್ಕೆ ಪಂಚೋರು ಅಂತ ಹೇಳ್ತಾ ಇದ್ರು. ಅದು ಕಾಲಕ್ರಮೇಣ ಮತ್ತು ಪಿಂಜೋರ್ ಅಂತ ಆಗಿದೆ. ಅದನ್ನು ದಾಟ್ಕೊಂಡು ಮುಂದೆ ಹೋಗಬೇಕು ನಾನು ಕಾಳಿಕಾ ದೇವಿಯ ದೇವಸ್ಥಾನಕ್ಕೆ. ಕಾಳಿಕಾ ದೇವಿಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ತುಂಬ ಪ್ರಾಚೀನವಾಗಿರುವಂಥದ್ದು ದೇವಸ್ಥಾನ. ಇಲ್ಲಿಂದ ಮತ್ತೆ ಅರೌಂಡ್ ನಾವು ಚಂಡೀಗಢನಿಂದ ಬರುವಾಗ ಇಲ್ಲಿಂದ ಅರೌಂಡ್ 20 ಕಿಲೋಮೀಟರ್ ಬಂದಿದ್ದೀನಿ. ಹಾಗಾಗಿ ಕಾಲ್ಕಾಕ್ಕೆ ಹೋಗೋದು ಮತ್ತು ಇಲ್ಲಿಂದ ಹಾರ್ಡ್ಲಿ ಒಂದು 7-8 ಕಿಲೋಮೀಟರ್. ಹಾಗಾಗಿ ಈ ದೇವಸ್ಥಾನಗಳನ್ನ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಕಾಲ್ಕಾ ದೇವಿ ಮಂದಿರ. ಕಾಲ್ಕಾ ಅಂದರೆ ಕಾಳಿಕಾ ಈ ರೀತಿ ಅರ್ಥ. ಮತ್ತು ಕೋಲ್ಕತ್ತಾದಲ್ಲಿರೋ ಕಾಳಿಕಾ ದೇವಿಯ ಇದು 2ನೇ ರೂಪ ಅಥವಾ ಅವಳದೇ ಈ ರೂಪ. ಇಲ್ಲಿ ಕೂಡ ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಇದು ಕಾಲ್ಕಾ ಅಂತಂದರೆ ಶಿಮ್ಲಾಕ್ಕೆ ಹೋಗೋ ದಾರಿನಲ್ಲಿ ಬರುತ್ತೆ. ಚಂಡೀಗಢನಿಂದ ಅರೌಂಡ್ 25 ಕಿಲೋಮೀಟರ್ ಆಗುತ್ತೆ. ತುಂಬ ಹಳೆಯದಾಗಿರೋ ದೇವಸ್ಥಾನ. ಇವಳಿಂದ ನಾವು ಶಿಮ್ಲಾ ಹೋಗಬೇಕು ಅಂದರೆ ಕಾಲ್ಕಾಕ್ಕೆ ಬರಲೇಬೇಕು ಬೈ ಟ್ರೈನಿಂದ ಹೋಗಬೇಕು ಅಂತಂದಾಗ. ಮತ್ತು ಈ ಕಾಲ್ಕಾ ಅನ್ನೋ ದೇವಸ್ಥಾನ ಈ ಕಾಳಿಕಾ ದೇವಿಯ ಹೆಸರಿನಿಂದಲೇ ಬಂದಿರೋದು. ಮತ್ತು ದೆಹಲಿಯಿಂದ ಡೈರೆಕ್ಟಾಗಿ ಕಾಲ್ಕಾಕ್ಕೆ ಟ್ರೈನ್ ಇದೆ. ಮತ್ತು ಈ ದೇವಸ್ಥಾನ ಒಂದು 10 ಸ್ಟೆಪ್ಸ್ ಕೆಳಗಡೆ ಇಳ್ಕೊಂಡು ಬಂದಬೇಕು. ಹೇಗೆ ನಾವು ಮುಂದೆ ಬರ್ತೀವೋ ಅಂದರೆ ಚಂಡೀಗಢನ ದಾಟ್ಕೊಂಡು ಮುಂದೆ ಬರ್ತೀವೋ ಹಾಗೆ ಈ ಪಹಾಡಿ ಏರಿಯಾ ಅಂದರೆ ಒಂಥರ ಹಿಲ್ ಸ್ಟೇಷನ್ ರೋಡ್ಗಳು ಶುರು ಆದಂಗೆ ಈ ಕಾಲ್ಕಾ ಹಿಲ್ ಸ್ಟೇಷನ್ ರೋಡ್ ಅದರಿಂದಲೇ ಶುರು ಆಗುತ್ತೆ. ಮತ್ತು ಇದರ ಹಿಂದೆನೇ ಗುರುದ್ವಾರ ಕೂಡ ಇದೆ. ಆನಂತರ ಬೇಗನೆ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ತೆರೆದಿರುತ್ತೆ ದೇವಸ್ಥಾನ. ಇದು ಈಗ ನಾನು ಬಂದಿರೋದು ಆರ್ಟ್ ಗ್ಯಾಲರಿ, ಗೌರ್ಮೆಂಟ್ ಆರ್ಟ್ ಗ್ಯಾಲರಿ. ಒಂದು ದೊಡ್ಡದಾಗಿರೋ ಕ್ಯಾಂಪಸ್ ಇದೆ. ಈ ಕಡೆಯಿಂದ ಕಾಣಿಸ್ತಿರ್ಬೋದು. ಈ ಸೈಡಿಂದ ತುಂಬಾ ದೊಡ್ಡದಾಗಿರೋದು. ಮತ್ತು ಇದರಲ್ಲಿ 3 ಗ್ಯಾಲರಿ ಬರ್ತವೆ. ಒಂದು ಈಗ ನಾನು ಈಗ ಹೋಗಿ ಬಂದಿದ್ದು ಆರ್ಟ್ ಗ್ಯಾಲರಿ, ಮತ್ತು ಇನ್ನೊಂದು ಆರ್ಕಿಟೆಕ್ಚರ್ ಮ್ಯೂಸಿಯಂ ಇದೆ. ಆನಂತರ ಮತ್ತೊಂದು ಆ ಸೈಡಲ್ಲಿರೋದು ಸೈನ್ಸ್ ಮ್ಯೂಸಿಯಂ. ಆರ್ಟ್ ಗ್ಯಾಲರಿನಲ್ಲಿ ಹಿಸ್ಟ್ರಿ ಬಗ್ಗೆ ಅಂದರೆ ಏನೇನು ಸಿಕ್ಕಿದಾವೋ, ಇಲ್ಲೆಲ್ಲ ಏನೇನು ದೊರೆತಿದ್ದಾವೋ ಅವನ್ನೆಲ್ಲ ಅಂತೂ ಇಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಹೇಳಬೇಕು ಅಂತಂದರೆ ಈ ಚಂಡೀಗಢ ಅನ್ನೋದು ತುಂಬ ನಮಗಂತೂ ಗೊತ್ತಿರೋ ಹಾಗೆ ಮಹಾಭಾರತದವರೆಗೂ ಹೋಗ್ತೀವಿ.
ಅದಕ್ಕಿಂತಲೂ ಮೊದಲಿಂದು ಅಂದರೆ ಅರೌಂಡ್ 8,000 ಇಯರ್ಸ್ ಬ್ಯಾಕಿಂದು ಹಡಪ್ಪ ಸಿವಿಲೈಸೇಷನಿನ ಎಷ್ಟೊಂದು ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಯಾಕೆಂದರೆ ಆ ಏರಿಯಾ ಇದ್ದಿದ್ದಿಲ್ಲ, ಹಡಪ್ಪ ಸಿವಿಲೈಸೇಷನ್ ಎಲ್ಲ ಬೆಳೆದಿದ್ದು ಈ ಕಡೆ ಏರಿಯಾದಲ್ಲೇ. ಮತ್ತು ಇಲ್ಲಿ ಸಿಂಘೋಲ್ ಅನ್ನೋ ಊರಿದೆ, ಅಲ್ಲಂತೂ ಹಡಪ್ಪ ಕಲ್ಚರ್ ಸಿವಿಲೈಸೇಷನ್ ಸಿಕ್ಕಿರೋಂಥ ಊರು. ಆನಂತರ ಮತ್ತು ಈ ಮ್ಯೂಸಿಯಮ್ಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ತೆರೆದಿರುತ್ತೆ. ಆನಂತರ 30 ರೂಪೀಸ್ನ ಎಂಟ್ರಿ ಟಿಕೆಟ್ ಇದೆ. ಮತ್ತು ಈ 30 ರೂಪೀಸ್ನ ಎಂಟ್ರಿ ಟಿಕೆಟ್ ಈ 3-4 ಮ್ಯೂಸಿಯಮ್ಗೆ ಬರುತ್ತೆ. ಆಮೇಲೆ ಎವ್ರಿ ಮಂಡೇ ಕ್ಲೋಸ್ ಇರುತ್ತೆ. ಚಂಡೀಗಢ ಒಂದು ಪ್ಲ್ಯಾಂಡ್ ಸಿಟಿ, ಕ್ಲೀನ್ ಸಿಟಿ ಮತ್ತು ಒಂದು ಗ್ರೀನ್ ಸಿಟಿ ಕೂಡ. ಇದು ಕ್ಲೀನ್ ಸಿಟಿ ಅನ್ನೋದನ್ನು ಇಲ್ಲಿ ಬಂದಿರೋ ಸುಖಾನ ಲೇಕಿಗೆ ಬಂದಾಗ ಗೊತ್ತಾಗುತ್ತೆ. ತುಂಬ ಕ್ಲೀನಾಗಿದೆ ಸುಖಾನ ಲೇಕ್. ಇಲ್ಲಿ ಕಾಣಿಸ್ತಾ ಇರೋದು ತುಂಬ ದೊಡ್ಡದಾಗಿದೆ, ಅರೌಂಡ್ 3 ಕಿಲೋಮೀಟರ್ನಷ್ಟು ದೊಡ್ಡದಾಗಿದೆ ಅಂತೆ. ಮತ್ತು ಅದ್ರ ಸುತ್ತಲೂ ಫುಲ್ ಈ ಏರಿಯಾದಲ್ಲೆಲ್ಲ ಒಂದು ಒಳ್ಳೆ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ಆನಂತರ ಚಿಲ್ಡ್ರನ್ಸ್ ಪಾರ್ಕ್ ಮಾಡಿದ್ದಾರೆ, ಮತ್ತು ಬೋಟಿಂಗ್ ಇದೆ. ಆನಂತರ ಒಂದು ಕ್ರೂಸ್ ಇದೆ, ಮತ್ತು ವಾಟರ್ ಸ್ಪೋರ್ಟ್ಸ್ ಇದೆ. ಮತ್ತು ಆಯಾ ವಾಟರ್ ಗೇಮ್ಸಿಗಾಗಲಿ ಮತ್ತು ಎಲ್ಲದಕ್ಕೂ ಟಿಕೆಟ್ ತೊಗೋಬೇಕಾಗತ್ತೆ. ಮತ್ತು ಇದ್ರ ಪಕ್ಕದಲ್ಲೇ ಫುಡ್ ಸ್ಟಾಲ್ಸ್ ಕೂಡ ಇದ್ದಾವೆ, ಅವನ್ನು ಕೂಡ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮತ್ತು ಮೇನ್ ಅಂದರೆ ಸೆಂಟರ್ ಆಫ್ ದ ಸಿಟಿನಲ್ಲಿದೆ. ಇಲ್ಲಿ ಬಂದಾಗ ಇದ್ರ ಪಕ್ಕದಲ್ಲೇ ಒಂದು ಅರೌಂಡ್ 100-200 ಮೀಟರ್ನಲ್ಲೇ ರಾಕ್ ಗಾರ್ಡನ್ ಇದೆ. ಆನಂತರ ಇದ್ರ ಮುಂದೆನೇ ಇರೋದು ಮಾನ್ಯುಮೆಂಟ್ ಕೂಡ ಇದೆ. ಮತ್ತು ಇವೆಲ್ಲವುಗಳನ್ನು ನೋಡ್ಬೋದು. ಚಂಡೀಗಢನಲ್ಲಿ ಅಂಥ ತುಂಬ ಟೂರಿಸ್ಟ್ ಪ್ಲೇಸಸ್, ವಿಸಿಟಿಂಗ್ ಪ್ಲೇಸಸ್ ಅಂತ ತುಂಬ ಜಾಸ್ತಿ ಏನಿಲ್ಲ. ಟೆಂಪಲ್ಸ್ ಆದರೂ ಕೂಡ ಅಷ್ಟೇ. ಇದೊಂದು ಕ್ಲೀನ್ ಸಿಟಿ, ಪ್ಲ್ಯಾಂಟ್ ಸಿಟಿ ಅಂತಲೇ ಫೇಮಸ್ಸು. ಸೊ ಈಗ ಆದಮೇಲೆ ಈಗ ನಾನು ಹ್ಯಾಂಡ್ ಮಾನ್ಯುಮೆಂಟ್ಗೆ ಹೋಗ್ತಾ ಇದ್ದೀನಿ, ಅದನ್ನು ನೋಡಿಕೊಂಡು ಮುಂದೆ ಹೋಗೋಣ. ಇದು ಚಂಡೀಗಢದ ಮೇನ್ ಮಾರ್ಕೆಟ್. ಸಂಜೆ ಟೈಮಲ್ಲಿ ಬಂದುಬಿಟ್ರಂತೂ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಎಲ್ಲ ಲೈಟಿಂಗು ಜೊತೆಗೆ ತುಂಬ ಕಾಲು ನೋಯ್ತಾ ಇದೆ ಅಂತಂದಾಗ ಕೂತ್ಕೊಳ್ಳೋಕ್ಕೆ ಬೆಂಚಸ್ ಮಾಡಿದ್ದಾರೆ ಅಲ್ಲಲ್ಲಿ. ಮತ್ತು ತುಂಬಾ ಚೆನ್ನಾಗಿದೆ. ಪಾರ್ಕಿಂಗ್ ಏರಿಯಾ ಇದೆ, ದೊಡ್ಡದಾಗಿರೋ ಪಾರ್ಕಿಂಗ್ ಏರಿಯಾ. ಮತ್ತು ಮೇನ್ ಅಂದರೆ ತುಂಬಾ ಕ್ಲೀನಾಗಿದೆ. ಕುಲ್ಲಡ್ ವಾಲಿ ಲಸ್ಸಿ, ಆ್ಯಕ್ಚುಲಿ ಪಂಜಾಬ್ನಲ್ಲಿ ಲಸ್ಸಿ ಮತ್ತು ಪನ್ನೀರು ಈ ಥರದ ಐಟಮ್ಸ್ ಅಂದರೆ ಹಾಲಿನ ಐಟಮ್ಸ್ ಎಲ್ಲ ತುಂಬ ಸಿಗುತ್ತೆ. ಅದರಲ್ಲೂ ಸ್ಪೆಷಲಿ ಪಂಜಾಬ್ನಲ್ಲಿ ಲಸ್ಸಿ ಅಂತಂದರೆ ಸ್ವೀಟ್ ಲಸ್ಸಿ ಸ್ಪೆಷಲಿ ತುಂಬಾ ಸ್ಪೆಷಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕುಲ್ಲಡ್ ಅಂತ ಹೇಳ್ತಾರೆ. ಕುಲ್ಲಡಿನ ಲಸ್ಸಿ ಅರೌಂಡ್ 60 ರೂಪೀಸು. ಅಲ್ಲಿಂದ ಅವರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತಾ ಇದ್ದಾರೆ. ಮತ್ತು ಇದು ಆ್ಯಕ್ಚುಲಿ ಇದೊಂದು ಫುಲ್ ಶಾಪಿಂಗ್ ಏರಿಯಾ ಆದರೂ ಕೂಡ, ಮಾರ್ಕೆಟ್ ಏರಿಯಾ ಆದರೂ ಕೂಡ ತುಂಬ ಕ್ರೌಡೆಡ್ ಏನೂ ಇಲ್ಲ. ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಎಷ್ಟು ನೀಟಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಪಾರ್ಕಿಂಗ್ ಏರಿಯಾ ದೊಡ್ಡದಾಗಿದೆ. ಮತ್ತು ನಡುವೆ ಫೌಂಟೇನ್ ಇದೆ, ಮ್ಯೂಸಿಕಲ್ ಫೌಂಟೇನು. ಸುತ್ತಲೂ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಹಾಗಾಗಿ ಇಲ್ಲಿ ಸಂಜೆ ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ತುಂಬ ರಿಲ್ಯಾಕ್ಸ್ ಆಗಿ ತುಂಬ ಗಡಿಬಿಡಿಯಲ್ಲೇ ಶಾಪಿಂಗ್ ಕೂಡ ಮಾಡ್ಬೋದು. ಆಗಿರೋ ಏರಿಯಾ, ನಂತರ ಕ್ರೌಡ್ ಇಲ್ಲ ಸ್ವಲ್ಪ ಕೂಡ. ಮಾರ್ಕೆಟ್ ಏರಿಯಾ ಆ ಥರ ಅನ್ಸೋದೇ ಇಲ್ಲ, ಸುಮ್ಮನೆ ರಿಲ್ಯಾಕ್ಸಿಂಗ್ ಏರಿಯಾ ಟೈಪೇ ಅನಿಸುತ್ತೆ. ಬಂದು ಸುತ್ತಲೂ ಶಾಪ್ಸ್ ಇದೆ, ನೋಡ್ಬೋದು, ವಿಂಡೋ ಶಾಪಿಂಗ್ ಮಾಡ್ಬೋದು. ಈ ಥರ ಒಂದು ಜಸ್ಟ್ ಒಂದು ರೌಂಡ್ ಹಾಕಿ ಹಾಗೆ ವಾಕ್ ಥರ ಮಾಡಿ ಕೆಲವೊಂದು ಫುಡ್ ಸ್ಟಾಲ್ಸ್ ಎಲ್ಲ ಇದೆ. ಫುಡ್ನ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬಹುದು.